ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ RCBಯ ನ್ಯೂ ಕ್ಯಾಪ್ಟನ್ ಯಾರು ಅನ್ನೋದು ತಿಳಿಸ್ಕೊಡ್ತೀನಿ. ಹಾಗೆ ಜಾಕೋಬ್ ಬೆಥಲ್ ಅವರು ಈ ಒಂದು IPL ಟೂರ್ನಮೆಂಟ್ ಅನ್ನ ಆಡಲ್ಲ ಅಂತ ಹೇಳಿದ್ದಾರೆ. ಅದು ಏನಕ್ಕೆ, ಏನಾಗಿದೆ ಅವರಿಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. Looking forward to see you all soon and looking forward to have Rajat start off this season. RCBಯ ನ್ಯೂ ಕ್ಯಾಪ್ಟನ್ ರಜತ್ ಪಟಿದಾರ್. ನಿನ್ನೆಯಿಂದಾನು ಸುದ್ದಿ ಓಡಾಡ್ತಾನೆ ಇದೆ. ರಜತ್ ಪಟಿದಾರ್ನ ನ್ಯೂ ಕ್ಯಾಪ್ಟನ್ ಆಗಿ RCB ಆಯ್ಕೆ ಮಾಡಿದೆ. ನಾವೆಲ್ಲ ತಿಳ್ಕೊಂಡಿದ್ವಿ ವಿರಾಟ್ ಕೊಹ್ಲಿ ಅವರು ಮತ್ತೆ ಕ್ಯಾಪ್ಟನ್ಶಿಪ್ ಬರ್ತಾರೆ, ವಿರಾಟ್ ಕೊಹ್ಲಿ ಮತ್ತೆ ಟೀಮ್ ಲೀಡ್ ಮಾಡ್ತಾರೆ ಅನ್ಕೊಂಡಿದ್ವಿ. ಆದ್ರೆ ಒಂದು ಟ್ವಿಸ್ಟ್ ಕೊಟ್ಟಿದೆ ಇಲ್ಲಿ RCB ತಂಡ. ರಜತ್ ಪಟಿದಾರ್ ಅವರನ್ನ ಕ್ಯಾಪ್ಟನ್ ಆಗಿ ಈ ಸಾರಿ ಮುನ್ನಡೆಸಲಿದ್ದಾರೆ. ನಾವು ನೋಡಿರ್ಬೋದು ಇವಾಗ ಕಳೆದ ಟೂರ್ನಮೆಂಟ್ ಅಲ್ಲಿ ಮಹಾರಾಜ ಟ್ರೋಫಿ ಮತ್ತೆ ಸೈಯದ್ ಮುಸ್ತಕ್ ಅಲಿ ಟ್ರೋಫಿ, ಅದರಲ್ಲಿ ಟೂರ್ನಮೆಂಟ್ ಅಲ್ಲೆಲ್ಲ ಕ್ಯಾಪ್ಟನ್ಶಿಪ್ ನ ಚೆನ್ನಾಗಿ ನಿಭಾಯಿಸಿದ್ರು. ಇನ್ಫ್ಯಾಕ್ಟ್ ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯಲ್ಲಿ ಫೈನಲ್ ತನಕ ತಗೊಂಡೋಗಿದ್ರು ರಜತ್ ಪಟಿದಾರ್. ಫೈನಲ್ ನಲ್ಲಿ ಚೆನ್ನಾಗಿ ಆಡಿದ್ರು ಸಹ ಗೆಲ್ಲಕ್ ಆಗಿರ್ಲಿಲ್ಲ. ಒಂದು ಗುಡ್ ಲೀಡರ್ಶಿಪ್ ಇದೆ ಅನ್ನೋ ಕಾರಣಕ್ಕೆ RCB ಇಲ್ಲಿ ಒಂದು ಹೊಸ ಯೋಚನೆ ಮಾಡಿದೆ. ನೋಡಿರ್ಬೋದು ಕಳೆದ ಬಾರಿ ಎಷ್ಟೋ ಜನ ಕ್ಯಾಪ್ಟನ್ಶಿಪ್ ಬಂದ್ರು ಕಪ್ ಗೆಲ್ಲಕ್ ಆಗಿರಲಿಲ್ಲ 17 ವರ್ಷದಿಂದ. ಅದಕ್ಕೋಸ್ಕರನೇ RCB ಇಲ್ಲಿ ಒಬ್ಬ ಯಂಗ್ಸ್ಟರ್ ಗೆ ಚಾನ್ಸ್ ಕೊಟ್ಟು ಈ ಬಾರಿ ಮುನ್ನಡೆಸಲಿದ್ದಾರೆ. ಒಬ್ಬ ಹೊಸ ಕ್ಯಾಪ್ಟನ್, ಎಕ್ಸ್ಪೀರಿಯನ್ಸ್ ಅಷ್ಟಿಲ್ದೇ ಇದ್ರು ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯಲ್ಲಿ ಸಹ ಸಖತ್ತಾಗಿ ಕ್ಯಾಪ್ಟನ್ಶಿಪ್ ಮಾಡಿದ್ರು. ಫೈನಲ್ ತನಕ ತಗೊಂಡೋಗಿದ್ರು. ಅದಕ್ಕೋಸ್ಕರನೇ RCB ಒಂದು ಹೊಸ ಯೋಚನೆ ಮಾಡಿ ಇವಾಗ ರಜತ್ ಪಟಿದಾರ್ನ ಕ್ಯಾಪ್ಟನ್ಶಿಪ್ ಮಾಡಿದೆ. ಕೊನೆ ಬಾರಿ ನೋಡೋದಾದ್ರೆ ಇಲ್ಲಿ ವಿರಾಟ್ ಕೊಹ್ಲಿ ಅವರು ಸಾಕಷ್ಟು ವರ್ಷಗಳ ಕ್ಯಾಪ್ಟನ್ಶಿಪ್ ಮಾಡಿದ್ರು, ಕಪ್ ಗೆಲ್ಲಕ್ ಆಗಿರ್ಲಿಲ್ಲ. ರೀಸೆಂಟ್ ಆಗಿ 2022ರಿಂದ 2024 ತನಕ ಫಾಫ್ ಡು ಪ್ಲೆಸಿ ಅವರು ಸಹ ಕ್ಯಾಪ್ಟನ್ಶಿಪ್ ಹೊಸದಾಗಿ ಕೊಟ್ಟಿದ್ರು RCB ಅವರು. ಆದ್ರೂ 2 ಬಾರಿ ಪ್ಲೇ ಆಫ್ ತನಕ ತಗೊಂಡೋಗಿ ಸಹ ಕಪ್ ಗೆಲ್ಲಕ್ ಆಗಿರ್ಲಿಲ್ಲ. ಈ ಬಾರಿ ಒಂದು ಹೊಸ ಯೋಚನೆ ಮಾಡಿ ಮೆಗಾ ಆಕ್ಷನ್ ನಾಗೆ ಫಾಫ್ ಡು ಪ್ಲೆಸಿ ಅವ್ರನ್ನ ಕೈ ಬಿಟ್ಟು ಇವಾಗ ಹೊಸ ಕ್ಯಾಪ್ಟನ್ ಹುಡುಕಾಟದಲ್ಲಿ ರಜತ್ ಪಟಿದಾರ್ ಅವ್ರನ್ನ ಕ್ಯಾಪ್ಟನ್ಶಿಪ್ ಆಗಿ ರೆಡಿ ಮಾಡಿದ್ದಾರೆ. ನಿಮ್ಗೆ ಏನಾದ್ರು ರಜತ್ ಪಟಿದಾರ್ ಅವ್ರ ಕ್ಯಾಪ್ಟನ್ಶಿಪ್ ಚೆನ್ನಾಗಿ ಮಾಡ್ತಾರೆ ಅನ್ನೋದನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ಜಾಕೋಬ್ ಬೆಥಲ್ ಅವರು RCB ಗೆ ಆಡಲ್ಲ ಮಗ. ಜಾಕೋಬ್ ಬೆಥಲ್ ಅವರು RCB ಇಂದ ರೂಲ್ಡ್ ಔಟ್ ಆಗಿದ್ದಾರೆ. ಯಾಕಂದ್ರೆ ಅವರಿಗೆ ಹಿಪ್ ಇಂಜುರಿ ಆಗಿರೋದ್ರಿಂದ ಈಗ ಬರುವಂತ ಚಾಂಪಿಯನ್ಸ್ ಟ್ರೋಫಿ ಇಂಗ್ಲೆಂಡ್ ಟೀಮ್ ಅಲ್ಲಿ ಸಹ ರೂಲ್ಡ್ ಔಟ್ ಆಗಿದ್ದಾರೆ. IPL ಆಡೋದು ಸಹ ಕಷ್ಟ ಅಂತಾನೆ ಇಲ್ಲಿ ಹೇಳಿರ್ಬೋದು. ಅದಕ್ಕೋಸ್ಕರನೇ ರೂಲ್ಡ್ ಔಟ್ ಆಗಿದ್ದಾರೆ. ಜಾಕೋಬ್ ಬೆಥಲ್ ಭರ್ಜರಿ ಆಟಗಾರ ಮಗ, ಸಖತ್ತಾಗಿ ಹೊಡಿತಾರೆ, ಒಳ್ಳೆ ಫಿನಿಶ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಇಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ RCB ತಂಡಕ್ಕೆ. ಹಿಪ್ ಇಂಜುರಿ ಆಗಿರೋದ್ರಿಂದ ಇವರು ರೂಲ್ಡ್ ಔಟ್ ಆಗ್ತಾರೆ. ಈ ಸೀಸನ್ ಆಡಕ್ಕಾಗಲ್ಲ. ನೆಕ್ಸ್ಟ್ ಸೀಸನ್ ನೋಡ್ಬೇಕಾಗುತ್ತೆ ಅವ್ರನ್ನ ಇಟ್ಕೊಳ್ತಾರ ಇಲ್ಲೋ ಅಂತ. ಒಬ್ಬ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇರೋದ್ರಿಂದ ಇವ್ರಿಗೆ ಆಡಿಸ್ಬೋದು ಅಂತ ಅನ್ಕೊಂಡಿದ್ವಿ. ಬಟ್ ಇಲ್ಲಿ ರೂಲ್ಡ್ ಔಟ್ ಆಗಿರೋದ್ರಿಂದ ಇವರು ಹೊರಗೆ ಉಳ್ಕೋತಾರೆ IPL ನಿಂದ. IPL ನಲ್ಲಿ ನನಗೆ RCB ತಂಡ ತುಂಬಾ ಇಷ್ಟ. ನಾನು RCB ಗೆ ಆಡಕ್ ಇಷ್ಟಪಡ್ತೀನಿ. ಈ ಸಾರಿ ಕಪ್ ಗೆಲ್ಸಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತಾನೆ ಹೇಳಿದ್ರು ಮೆಗಾ ಆಕ್ಷನ್ ಮುಗಿದ್ಮೇಲೆ. ಬಟ್ ಇಂಜುರಿ ಆಗಿರೋದ್ರಿಂದ ಹೊರಗೆ ಉಳ್ಕೊಂತಾರೆ. ಬಟ್ ಇಲ್ಲಿ ಏನ್ ನೋಡೋದಾದ್ರೆ ಇಂಗ್ಲೆಂಡ್ ತಂಡಕ್ಕೂ ತುಂಬಾ ನಷ್ಟ ಆಗಿದೆ. ಯಾಕಂದ್ರೆ ಜಾಕೋಬ್ ಬೆಥಲ್ ಅವರು ರೂಲ್ಡ್ ಔಟ್ ಆಗಿರೋದ್ರಿಂದ ಚಾಂಪಿಯನ್ಸ್ ಟ್ರೋಫಿಗೆ ಅವ್ರು ಇಲ್ಲ ಆಗ್ತಾರೆ. ರಿಪ್ಲೇಸ್ಮೆಂಟ್ ನೋಡ್ಬೇಕು ಸ್ನೇಹಿತರೆ. ಇವಾಗ RCB ರಿಪ್ಲೇಸ್ಮೆಂಟ್ ಆಗಿ ಯಾರನ್ನ ಕರ್ಕೊಂತಾರೆ, ಯಾರನ್ನ ಕರ್ಕೋಬಹುದು ಅನ್ನೋದು ನಿಮಗೆ ತಿಳಿದಿದ್ರೆ ಅನ್ಸಿದ್ರೆ ಒಂದು ಕಮೆಂಟ್ ಮಾಡಿ. ಈ ವಿಡಿಯೋನ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.